ಕಂದ, ಇಷ್ಟು ದಿನ ನೀನು ಬ್ಯಾಡ್ ಬಾಯ್ ಅಂತ ಕರಿತಿದ್ಯಲ್ಲ, ಇನ್ಮೇಲೆ ಅವ್ರನ್ನ ಅಪ್ಪ ಅಂತ ಕರೀತೀನಿ. ಅವರೇ ನಿನ್ನ ಅವರೇ ನಿನ್ ತಂದೆ. ಆದ್ರೆ ಈ ವಿಷಯನ ನಾನ್ ನಿನಗೆ ಹೇಗೇಗೋ ಹೇಳಕ್ ಆಗಲ್ಲ. ಮಕ್ಳು ಮನ್ಸು ಸೂಕ್ಷ್ಮ. ನಿನಗದ್ ಯಾರ್ ಹೇಳ್ಕೊಟ್ರೋ ಏನೋ, ಆದ್ರೆ ಇತ್ತೀಚೆಗೆ ಅಪ್ಪ ಅಂದ್ರೆ ರಾಕ್ಷಸ ಹಾಗೆ ಹೀಗೆ ಅಂತ ಹೇಳ್ತಿದ್ಯಾ. ಮೊದ್ಲು ನಿನ್ ಮನ್ಸಲ್ಲಿರೋ ನೆಗೆಟಿವ್ ಥಾಟ್ಸ್ ನ ಆಚೆ ಹಾಕ್ಬೇಕು. ಅಲ್ಲಿವರೆಗೂ ನಾನ್ ನಿನ್ಗೆ ಈ ವಿಷಯನ ಹೇಳಲ್ಲ. ಆದ್ರೆ ಶಂಕರ ಅವ್ರಿಗೆ ಹಾಗಲ್ಲ. ಅವರು ಸತ್ಯದ ಬಾಗ್ಲ ಹತ್ರನೇ ನಿಂತಿದ್ದಾರೆ. ಇನ್ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಅವ್ರಿಗೆ ಎಲ್ಲಾ ವಿಷಯನೂ ಗೊತ್ತಾಗ್ಬಿಡುತ್ತೆ. ಇಲ್ಲ, ಹಾಗಾಗ್ಬಾರ್ದು. ಅವರಿಗೆ ಸತ್ಯನ ನಾನೇ ಹೇಳ್ಬೇಕು. ಅದಕ್ಕೋಸ್ಕರನೇ ನಾವೀಗ ಅವ್ರಿರೋ ಜಾಗಕ್ಕೆ ಹೋಗ್ತಾ ಇದೀವಿ. ಪಾಪ ಅತ್ತೆ ಮತ್ತೆ ಅಕ್ಕ ಇಬ್ರು ಶಂಕರ ಅವ್ರ ಬಗ್ಗೆ ಟೆನ್ಷನ್ ಮಾಡ್ಕೊಂಡು ಅವ್ರು ಯಾವಾಗ ಬರ್ತಾರೆ ಅಂತ ಕಾಯ್ತಾ ಕೂತಲ್ಲೇ ಮಲಗ್ಬಿಟ್ಟಿದ್ದಾರೆ. ಐ ಆಮ್ ವೆರಿ ಸಾರಿ. ಅವ್ರು ಎಲ್ಲಿದ್ದಾರೆ ಅಂತ ಹೇಳೋ ಸಿಚುವೇಶನ್ ಅಲ್ಲಿ ನಾನು ಇಲ್ಲ. ಬಟ್ ಏನ್ ಮಾಡ್ಲಿ, ಶಂಕರ್ ಅವರು ಇಂಥ ಜಾಗದಲ್ಲಿ ಇದಾರೆ. ನಾನು ಮತ್ತೆ ಭುವಿ ಈಗ ಅಲ್ಲಿಗೆ ಹೋಗ್ತಿದೀವಿ ಅಂತ ಏನಾದ್ರು ಇವ್ರಿಗೆ ಹೇಳ್ಬಿಟ್ರೆ, ಇಲ್ಲ ನೀವಿಬ್ರೇ ಹೋಗ್ಬೇಡಿ, ನಾವು ಬರ್ತೀವಿ ಅಂತ ಹೇಳ್ತಾರೆ. ಅದಾಗ್ದೇ ಇರೋ ಮಾತು. ಅದಕ್ಕೆ ಇವ್ರಿಗೆ ಹೇಳಿ ಹೋಗೋದಕ್ಕಿಂತ ಹೇಳ್ದೆ ಹೋಗೋದೇ ಸರಿ. ನೀವಿಬ್ರು ನನಗ್ ಕ್ಷಮಿಸ್ಬಿಡಿ. ನನಗ್ ಗೊತ್ತು ನೀವು ಆಲ್ರೆಡಿ ಶಂಕರ ಅವ್ರ ವಿಷಯದಲ್ಲಿ ಟೆನ್ಷನ್ ಆಗಿದ್ದೀರಾ ಅಂತ. ಈಗ ನಾನು ಟೆನ್ಷನ್ ಕೊಡ್ತಿದ್ದೀನಿ. ಬಟ್ ನಾನು ಅಲ್ಲಿಗೆ ಹೋಗಿ ರೀಚ್ ಆಗ್ತಿದ್ದ ಹಾಗೆ ನಿಮಗೆಲ್ಲಾ ಸತ್ಯನೂ ಹೇಳ್ಬಿಡ್ತೀನಿ. ನಾನೀಗ ಅಲ್ಲಿಗೆ ಹೋಗಿ ಭುವಿ ರಹಸ್ಯನ ಶಂಕರ ಅವ್ರಿಗೆ ಹೇಳಲೇಬೇಕು. ಇಲ್ಲಾಂದ್ರೆ ಆ ರಹಸ್ಯ ಬೇರೆಯವರಿಂದ ರಟ್ಟಾಗ್ಬಿಡತ್ತೆ. ಆಗ ಶಂಕರ ಅವರು ಮತ್ತೆ ನನ್ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಆಗ್ಬಿಡತ್ತೆ. ಅದ್ ನನಗ್ ಇಷ್ಟ ಇಲ್ಲ. ಅದಕ್ಕೆ ನನಗ್ ಬೇರೆ ದಾರಿ ಇಲ್ದೆ ಹೋಗ್ತಿದ್ದೀನಿ. ಐ ಆಮ್ ಸಾರಿ ಅತ್ತೆ, ಐ ಆಮ್ ಸಾರಿ ಅಕ್ಕ. ಇನ್ನೇನೋ ಇರೋ ಜಾಗಕ್ಕೆ ತಲುಪ್ಬಿಡ್ತೀನಿ. ಅಲ್ಲಿಗೆ ಹೋಗಿ ಲೊಕೇಶನ್ ಟ್ರ್ಯಾಕ್ ಮಾಡೋ ಬದಲು ಅವ್ರು ಎಲ್ಲಿದ್ದಾರೆ ಅಂತ ಇಲ್ಲೇ ಚೆಕ್ ಮಾಡ್ತೀನಿ. ಇವ್ರು ಯಾಕೆ ಮತ್ತೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ? ಹೇಗೋ ಅವ್ರು ನಿನ್ನೆ ಹಾಸ್ಪಿಟಲ್ ಇಂದ ಲಾಡ್ಜಿಗೆ ಹೋಗಿದ್ದಾರೆ. ಸತ್ಯಕ್ಕಂತೂ ಯಾವ ಪ್ರಾಬ್ಲಮು ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ಗೆ ಸುಳ್ಳಾಗೋಯ್ತು. ಇಲ್ಲ, ಏನೋ ಆಗಿದೆ. ಅಷ್ಟಿಲ್ದೆ ಅವ್ರು ಪದೇ ಪದೇ ಹಾಸ್ಪಿಟಲ್ಗೆ ಹೋಗಲ್ಲ. ಇರ್ಲಿ, ಈಗ ಹೇಗೋ ಇರೋ ಜಾಗಕ್ಕೆ ಹೋಗ್ತಿದ್ದೀನಲ್ಲ, ಅಲ್ಲಿಗೆ ಹೋಗಿ ಏನಾಗಿದೆ ಅಂತ ತಿಳ್ಕೋಬೇಕು. ಆಮೇಲೆ ಭುವಿ ವಿಷಯನ ಪ್ರಸ್ತಾಪ ಮಾಡ್ಬೇಕು. ಹಾಗೆ ಮಾಡ್ತೀನಿ. ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಕಂದ. ಅಮ್ಮ ಏನಿದು, ರಾತ್ರಿ ಮನೇಲಿ ಮಲಗಿದ್ದು ತಾನೆ? ಈಗ ನೋಡಿದ್ರೆ ಕಾರಲ್ಲಿ ಹೋಗ್ತಿದೀವಿ. ನಾವ್ ಯಾವ ಕಾರ್ ಹತ್ಕೊಂಡ್ವಿ? ನಾನು ಏನಾದ್ರು ಕನ್ಸ್ ಕಾಣ್ತಿದ್ದೀನ? ಎಲ್ಲಮ್ಮ ಒಂದ್ಸಲ ಹೆಣ್ಣು. ಇಲ್ಲ ಕಂದ, ನೀನ್ ನಿಜವಾಗ್ಲೂ ಕಾರಲ್ಲೇ ಇರೋದು. ನನ್ನನ್ನ ಎಲ್ಲಿ ಕರ್ಕೊ ಬಂದಿದ್ಯಾ? ಹೈ, ನಾವು ಮುಂಚೆ ಇದ್ದಿದ್ ಊರ್ ತಾನೆ ಇದು. ಸಡನ್ ಆಗಿ ಎಲ್ಲಿ ಯಾಕಮ್ಮ ಕರ್ಕೊ ಬಂದೆ? ಯಾಕ್ ಬಂದೆ ಅಂದ್ರೆ ಎಲ್ಲ ಹೇಳ್ತೀನಿ ಕಂದ. ನಂಗ್ ನಿದ್ದೆ ಬರ್ತಿದೆ, ಮಲ್ತೀನಿ. ಈಗ ಮೊದ್ಲು ಗೌರ್ಮೆಂಟ್ ಆಸ್ಪತ್ರೆ ತಾವ ಹೋಗಿ ಅಲ್ಲಿ ರಿಜಿಸ್ಟ್ರಿನಾಗೆ ನಿಮ್ಮ ಅಮ್ಮೋರು ಅಂದ್ರೆ ಗೌರಿಯವರು ಅಲ್ಲಿ ಅಡ್ಮಿಟ್ ಆದಾಗ ಅವ್ರ ಗಂಡನ ಹೆಸರು ಶಂಕರ ಅನ್ನೋದು ಮೆನ್ಷನ್ ಆಗಿದ್ಯಾ ಅನ್ನೋದನ್ನ ನೋಡಿ. ಗೌರಿ ಶಂಕರ ಅನ್ನೋದಿದ್ರೆ ಅದ್ರ ಫೋಟೋ ತಗೊಂಡು ಇಲ್ಲಿಗೆ ಬನ್ನಿ. ஆச்சன் அண்ணே நீ ஒரு வாட்டி சொன்னா போதும், இப்ப போறேன் அப்படிಯಿಂದ ಫೋಟೋ எடுத்துட்டு வரேன் அவ்வளவுதான். ಫೋಟೋ ಏನು ಬೇಡ, ನೀವ್ ಅಲ್ಲೇ ಕೆಲಸ ಮಾಡ್ತೀರಿ ತಾನೆ? ಒಂದ್ ಜೆರಾಕ್ಸ್ ಕಾಪಿ ತಗೊಂಡು ಸಾಕು. ஆச்சன் ವಿಷಯ ಎಲ್ಲೂ ಲೀಕ್ ಆಗ್ಬಾರ್ದು. ஆச்சனே ಅವ್ವ ನಂಗ್ ಭುವಿ ಬ್ರೋ ಬೇಕು. ಅವ್ವ ಪರು, ನಂಗ್ ಬಾಸು ಬೇಕು ಪರು. ಅಯ್ಯೋ ದೇವ್ರೆ, ನನ್ ಮಗ ಕಾಣ್ತಿಲ್ಲ ಅಂತ ಕಂಗಲ್ ಆಗಿದೀವಿ ನಾವೆಲ್ಲನೂ. ಈಗ ನೋಡಿದ್ರೆ ಸೊಸೆನೂ ಕಾಣ್ತಿಲ್ಲ, ಮಗನೂ ಕಾಣ್ತಿಲ್ಲ. ನಾವ್ ಏನಪ್ಪ ಮಾಡುದು? ಇದೇನತ್ತೇವಾ, ರಾತ್ರಿ ಇದ್ದವ್ರು ಬೆಳಿಗ್ಗೆ ಎಲ್ಲೂ ಕಾಣ್ತಿಲ್ಲ. ಇದೆಲ್ಲಾ ನೋಡಿದ್ರೆ ಏನು ಅನಾಹುತ ಆಗದ. ಮೊದ್ಲೇ ನಮ್ ಸಂಕ್ರನ್ ಮೇಲೆ ಅಪವಾದಗಳೈತೆ. ಅಥವಾ ನಮ್ ಗೌರವನ ಭೂವಿನ ಯಾರನ್ನ ಕಿಡ್ನಾಪ್ ಮಾಡ್ಬಿಟ್ರ ಹೆಂಗೆ? ಅಯ್ಯೋ ದೇವ್ರೆ, ಯಾಕಪ್ಪ ನಮ್ಗ ಒಂದಾದ್ಮೇಲೆ ಒಂದ್ ಕಷ್ಟಗಳನ್ನ ಈ ಪಾಠ ಕೊಡ್ತಿದ್ಯೆ? ಸಿಕ್ಕುದ್ರೇನ್ರಲ್ಲ? ಇಲ್ಲ ಅವ್ರೆ, ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಎಲ್ಲ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಊರಾಚೆ ಎಲ್ಲ ಹೋಗಿ ಹುಡುಕಿದ್ವಿ, ಅಲ್ಲೂ ಸಿಗ್ಲಿಲ್ಲ. ಅಯ್ಯೋ ಶಿವನೇ, ಏನಪ್ಪ ಇದು, ನಮ್ಗೆ ಗ್ರಾಚಾರ ಈ ತರ ಕಾಡ್ತೈತೆ. ನೀವೆಲ್ಲ ಯಾಕೆ ಹಿಂಗ್ ಅಳ್ತಾ ನಿಂತಿದ್ದೀರಾ? ಅದಕ್ಕೆ ಅವನಿಗೂ ಉಪಯೋಗ ಏನಾಗಕ್ಕಿಲ್ಲ. ನೀವ್ ಅಳೋದ್ ನಿಲ್ಸಿ ಫಸ್ಟ್. ಅದ್ ಹೆಂಗ್ಲ ಎಳಿಯ ನೀನು? ಅಲ್ಲ ಕಣ್ಲಾ, ರಾತ್ರಿ ಮಲಗಿದ್ದವ್ರು ಬೆಳಗಾದಟ್ಕೆ ಕಾಣ್ತಿಲ್ಲ ಅಂತ ಹೇಳಿದ್ರೆ ಏನ್ ಅರ್ಥ? ಅದ್ರಲ್ಲೂ ನನ್ ಸೊಸೆ ಎಲ್ಲಿಗನ ಹೋಗ್ಬೇಕಾದ್ರೆ ನನಗ್ ಹೇಳೇ ಹೋಯ್ತಿದ್ಲು. ಅಂತದ್ರಲ್ಲಿ ಇವಾಗ ಕಾಣ್ತಿಲ್ಲ ಅಂತ ಹೇಳಿದ್ರೆ ಏನೋ ಆಗಿರ್ಬೇಕು. ಅವಾಗ್ಲೇ ನನ್ ಸೊಸೆ ಹೇಳ್ತಾ ಇದ್ಲು, ಯಾರಾದ್ರೂ ಎತ್ತಕೊಂಡು ಹೋಗಿರ್ಬೋದು ಅಂತ. ತಿಟ್ಟವಾಗ್ಲೂ ಹಂಗೆ ಆಗೈತೆ ಕಣ್ರಲ್ಲ. ಏನ್ರಲ್ಲ ಮಾಡೋದು? ಅಯ್ಯೋ ಅಮ್ಮೋರೆ, ಹಂಗೇನು ಆಗಿರಕ್ಕಿಲ್ಲ. ನೀವ್ ಸುಮ್ಕೆ ಟೆನ್ಷನ್ ತಗೋತಿದ್ರ ಅಷ್ಟೇ. ಅದಕ್ಕೆ ಮತ್ತೆ ಭೂವಿ ಅಣ್ಣನ್ ಬಿಟ್ಟಿರಕಾಗ್ದೆ ಅಣ್ಣ ಇರೋ ಜಾಗ ಕುಡ್ಕೊಂಡ್ ಹೋಗೋರೆ ಅಷ್ಟೇ. ನನಗೂ ಹಂಗೆ ಅನಿಸ್ತಾ ಇದೆ.
ರೌಡಿ ಬೇಬಿ ಯಾವಾಗ್ಲೂ ಬ್ಯಾಡ್ ಬಾಯ್ ಅಂತ ಇರ್ತಾಳೆ. ಅಣ್ಣನ್ ಬುಟ್ಟೆ ಇರಕ್ಕಿಲ್ಲ. ಅದಕ್ಕೆ ಅವನ್ಗೆ ಅಣ್ಣನ್ ನೋಡ್ಬೇಕು ಅಂತ ಕ್ವಾಟ್ಲೆ ಕೊಟ್ಟಿರ್ತಾಳೆ. ಅದಕ್ಕೆ ಅವ್ರ ರಾತ್ರಿ ಯಾರಿಗೂ ಹೇಳ್ದೆ ಅಣ್ಣನ್ ಹುಡ್ಕೊಂಡು ಹೋಗವ್ರೆ ಅನ್ಸ್ತದೆ. ಇವಾಗ ನೋಡಿ ಅವ್ರೇ ಫೋನ್ ಮಾಡ್ತಾರೆ. ಅಥವಾ ಗೌರವ್ ಫೋನ್ ಮಾಡ್ತಾಳೆ. ಏನು ಫೋನ ಕೊಡಿಲಿ, ನಾನು ಬ್ರೋ ಜೊತೆ ಮಾತಾಡ್ಬೇಕು. ಇರ್ಲ ವಸಿ, ಫೋನ್ ತೆಗೆಯವ ಫಸ್ಟ್. ಅಲೋ ಗೌರವ, ಎಲ್ಲಿದ್ಯಾ ನೀನು? ಗಾಬರಿ ಆಗ್ಬೇಡಿ ಅಕ್ಕ, ನಾವಿಬ್ರು ಸೇಫ್ ಆಗೇ ಇದೀವಿ. ಏನವ ಗೌರಿ ನೀನು? ನಾನ್ ಮನೇಲೆ ಇವ್ನಿ. ಹೋಗ್ಬೇಕಾದ್ರೆ ಒಂದ್ ಮಾತ್ ಹೇಳ್ಬೇಕಂತ ನಿನ್ಗೆ ಅನಿಸ್ಲಿಲ್ವೇ? ಆಟೋನ್ ದೂರ ಆಗ್ಬಿಟ್ವೆ ನಾವು. ಸಾರಿ ಅತ್ತೆ, ನಾವಿಬ್ರು ಬರ್ಬೇಕಾದ್ರೆ ನೀವ್ ಮಲ್ಗಿದ್ರಿ. ನಿಮಗ್ ಹೇಳಿದಿದ್ರೆ ನೀವ್ ನನ್ಗೆ ಬರಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕೆ ಫೋನ್ ಮಾಡಿ ವಿಷಯ ತಿಳಿಸ್ತಾನ ಅಂತ ಸುಮ್ನೆ ಆದೆ. ಬಿಡ್ತಿರ್ಲಿಲ್ವೇ? ಹಂಗಾದ್ರೆ ಎಲ್ಲೋಗಿದ್ರ ನೀವಿಬ್ರುವೆ? ಎಲ್ಲಿದ್ದೀನಿ ಅಂತ ಹೇಳಕ್ ಆಗಲ್ಲ ಅತ್ತೆ. ಆ ಕ್ಷಣ ನನ್ಗೆ ನನ್ ಗಂಡನ್ ಜೊತೆ ಇರ್ಬೇಕು ಅಂತ ಅನ್ನಿಸ್ಬಿಡ್ತು. ಅದಕ್ಕೆ ಏನು ಯೋಚನೆ ಮಾಡ್ದೆ ಬಂದ್ಬಿಟ್ಟೆ. ಸಂಕ್ರು ನೋಡಕ್ ಹೋಗಿದ್ಯೇನವ? ಹೆಂಗವ್ನೆ ಅವನು? ಆರಾಮಾಗ ಅವನೇ ತಾನೇ? ಇಲ್ಲ ಅತ್ತೆ, ಅದು ನಾನು ಅವ್ರು ಇರೋ ಜಾಗಕ್ಕೆ ಇನ್ನೂ ಹೋಗಿಲ್ಲ. ಆನ್ ದ ವೇ ಹೋಗ್ತಾ ಇದ್ದೀನಿ. ನಾನ್ ಮೊದ್ಲು ಹೋಗಿ ಅವ್ರನ್ನ ಮೀಟ್ ಮಾಡ್ಬೇಕು. ಅಲ್ಲಿ ಕೆಲವೊಂದಷ್ಟು ವಿಷಯಗಳಿದೆ, ಮೊದ್ಲು ಅದನ್ನ ಮುಗಿಸ್ತೀನಿ. ಆದ್ರೆ ಒಂದಂತೂ ಸತ್ಯ ಅತ್ತೆ, ನನ್ ಗಂಡ ನಿರ್ದೋಷಿ ಅಂತ ಆದಷ್ಟು ಬೇಗ ಪ್ರೂವ್ ಆಗೇ ಆಗತ್ತೆ. ಅವ್ರ ಜೈಲಿಗೆ ಹೋಗೋದು ತಪ್ಪತ್ತೆ, ಇದಂತೂ ನಿಜ. ಅಲ್ಲಿವರೆಗೂ ಮನೆ ಕಡೆ ಜೋಪಾನ. ಅಯ್ಯೋ, ಇಲ್ಲಿ ಬಗ್ಗೆ ಯೋಚನೆ ಮಾಡ್ಬಿಡಕನವ. ನೀವೆಲ್ಲ ಹುಷಾರು. ಹಂಗೆ ಸಂಕ್ರಾಂತಿ ಸಿಕ್ತಡ್ಕೆ ಅವನಿಗೆ ಹೊಸಿ ಧೈರ್ಯ ಹೇಳು. ಚಿಕ್ಕಮ್ಮ, ಬಾಸ್ನ ಕೇಳ್ದೆ ಅಂತ ಹೇಳಿ ಬ್ರೋ ಕೈಲಿ ಫೋನ್ ಕೊಡಿ, ನಾನು ನಮ್ ಬ್ರೋ ಜೊತೆ ಮಾತಾಡ್ಬೇಕು. ಇಲ್ಲ ಕಣ, ಅವಳು ಮಲ್ಗಿದಾಳೆ. ಸರಿ, ಬ್ರೋ ಎದ್ಮೇಲೆ ನಾನು ಅವಳನ್ನ ಕೇಳ್ದೆ ಅಂತ ಹೇಳಿ. ಸರಿ ಅಕ್ಕ, ನಾನ್ ಫೋನ್ ಇಡ್ತೀನಿ. ಅಪ್ಪ, ಇವಾಗ ಸಮಾಧಾನ ಆಯ್ತು ಅತ್ತೆವ. ಹೋದ್ ಜೀವ ಬಂದಾಗಾಯ್ತು ಕಣವ. ಯಾರಿಗೂ ಏನು ಆಗ್ನಿಲ್ವಲ್ಲ ಸದ್ಯ. ನಿಮ್ ಬಾಯಿಗೆ ಸಕ್ಕರೆ ಹಾಕ್ಲಿ ಬಿಡ್ಲಾ? ಸಕ್ಕರೆ ಏನು ಬೇಡ, ಬೆಳಗ್ಗೆಯಿಂದ ಸುತ್ತಿ ಹೊಟ್ಟೆ ಎಲ್ಲ ಚುರುಗುಡ್ತದೆ ಉಣ್ಣಕ್ಕೆ. ಬ್ರದರ್, ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದೀರಾ? ತಲೆ ಕೆಡ್ಸ್ಕೊಬೇಡಿ. ಹೋಗಿದಾರಲ್ಲ ಎಣ್ಣೆ ಪಾಟಿ, ಡೀಟೇಲ್ಸ್ ತಗೊಂಬರ್ತಾರೆ. ಹೆಂಗೋ ಅಷ್ಟಾದ್ರೆ ಸಾಕು. ಸರಿ ತೊಳಿ, ಬಾಯ್ ಆಡ್ಸಿ, ಟೆನ್ಷನ್ ಆದ್ರೂ ಕಮ್ಮಿ ಆಯ್ತು. ಇಲ್ಲ ಬೇಡ. ನಾನು ನನ್ನ ಹೆಂಡತಿ ಮಗಳು ಹೀಗೆ ಇದ್ವಿ ಅಲ್ವಾ? ಆದ್ರೆ ಏನ್ ಮಾಡ್ಲಿ, ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಹೆಂಡತಿ ಮಕ್ಕಳನ್ನ ಎಲ್ಲಾರನ್ನೂ ಕಳ್ಕೊಂಡ್ಬಿಟ್ಟು. ಈಗ ಕೋಪ ಹೋಗಿದೆ, ಆದ್ರೆ ಹೆಂಡತಿ ಮಕ್ಕಳು ಮಾತ್ರ ಜೊತೆಲಿಲ್ಲ. ಆಗ್ಲೇ ನನ್ ಕೋಪ ಕಂಟ್ರೋಲ್ ಇದ್ದಿದ್ರೆ ಈಗ ನಾನು ಹೀಗೆ ಒಂಟಿಯಾಗಿರ್ತಿರ್ಲಿಲ್ಲ. ಸಂಸಾರ ಅಂದ್ರೆ ಎರಡು ವಿಭಿನ್ನವಾದ ಜೀವಗಳು, ಎರಡು ವಿಭಿನ್ನವಾದ ದಿಕ್ಕುಗಳು ಒಂದೇ ದಿಕ್ಕಲ್ಲಿ ಸಾಗೋದು. ಒಬ್ರನ್ನೊಬ್ರು ಪ್ರೀತಿಸ್ತಾ, ಒಬ್ರಿಗೊಬ್ರು ಕಾಳಜಿ ಮಾಡ್ತಾ, ಒಬ್ರು ತಪ್ಪನ ಇನ್ನೊಬ್ರು ಸರಿ ಮಾಡ್ಕೊಂಡು ಎರಡು ಜೀವಗಳು ಜೊತೆಲಿರೋದೇ ಸಂಸಾರ. ಗಂಡ ಹೆಂಡತಿ ಅಂದ್ರೆ ಹಾಲು ಜೇನು ತರ ಇರ್ಬೇಕು. ಆಗ್ಲೇ ಸಂಸಾರದಲ್ಲಿ ಸುಖ, ಸಂತೋಷ, ನೆಮ್ಮದಿ ಎಲ್ಲ ನೆಲೆಸೋದು. ಬೆಂಕಿ ಬಿದ್ಬಿಟ್ಟಿದೀಯಲ್ಲಪ್ಪ. ಶಂಕರಣ್ಣವ್ರಿಗೆ ಮಾತ್ ಬೇರೆ ಕೊಟ್ಬಿಟ್ಟಿದೀನಿ. ನಾನು ಪ್ರಾಣ ಅರೆ ಇಟ್ಟಾರು, ಅವ್ರಿಗೆ ತಂದು ಕೊಡ್ಲೇಬೇಕು. ಬ್ರದರ್ ಏನಿದೆ ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದೀರಾ? ಅವ್ನ್ ಬರ್ಬೇಕು, ಬಂದ್ ಎಲ್ಲಾ ವಿಷಯ ಹೇಳ್ಬೇಕು. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ. ನೀವು ಟೆನ್ಷನ್ ಮಾಡ್ಕೊಂಡ್ರೆ ವಿಷಯ ಬೇಗ ತಿಳಿಯುತ್ತಾ? ಅಲ್ಲ, ನನ್ಗೇನ್ ಮಾಡ್ಬೇಕು? ಅಯ್ಯೋ, ನಿಮ್ ಟೆನ್ಷನ್ ನೋಡ್ರೆ ನನಗೆ ಟೆನ್ಷನ್ ಬರ್ತಿದೆ. ಇರಿ, ಆ ಪಾರ್ಟಿಗೆ ಫೋನ್ ಮಾಡೋಣ. ಹಲೋ ಅಣ್ಣ, ಕಾಯ ಪಳಮ. ಹಾ ಓಕೆ. ಬ್ರದರ್, ರಿಜಿಸ್ಟರ್ ಸಿಕ್ಕಿದ್ಯಂತೆ, ತಗೊಂಡ್ ಇಲ್ಲಿಗೆ ಬರ್ತಿದಾರಂತೆ. ಆದ್ರೆ ಇಲ್ಲಿರ್ಬೇಡಿ, ಪ್ರಾಬ್ಲಮ್ ಆಗತ್ತೆ, ಸ್ವಲ್ಪ ದೂರದಲ್ಲಿ ಬರ್ತೀನಿ ಅಂತ ಹೇಳ್ತಾ ಇದಾರೆ. ಹಲೋ ಸರ್, ನಾವ್ ಇಲ್ಲೇ ಇರ್ತೀವಿ, ಇಲ್ಲಿಗೆ ಬಂದ್ಬಿಡಿ. ಸರಿ ಆಯ್ತು. ಏನಂತ ಬ್ರದರ್, ದೂರ ಹೋಗ್ಬೇಕಂತ? ಅದೇ ಇಲ್ಲಿದ್ರೆ ಡೌಟ್ ಬರುತ್ತೆ, ಒಂಚೂರು ದೂರ ಇರಿ ಅಂದ್ರು. ಬನ್ನಿ ಆ ಕಡೆ ಹೋಗುವ. ಹಲೋ ಬ್ರದರ್, ಬನ್ನಿ ಹೋಗೋಣ, ಆದಷ್ಟು ಬೇಗ ಗೊತ್ತಾಗುತ್ತೆ. ಬನ್ನಿ. ಏನ್ ಬ್ರದರ್ ನೀವು, ಅವ್ರು ಬರ್ತಾರೆ ಅಂತ ಕನ್ಫರ್ಮ್ ಆದ್ರೂ ಇಷ್ಟೊಂದು ಟೆನ್ಷನ್ ಓಡಾಡ್ತಾ ಇದೀರಾ? ತಾಳಿದವನು ಬಾಳಿಯ ಅನ್ನೋ ಗಾದೆ ಮಾತಿಲ್ವಾ? ಅಯ್ಯ, ಅದ್ ಹಂಗಲ್ಲ. ನಂಗೆ ಸತ್ಯ ಗೊತ್ತಾಗ ಗಂಟ ಒಂದ್ ಕಡೆ ನಿಲ್ಲಕ್ ಆಯ್ತಾ ಇಲ್ಲ. ಸಾನೆ ಟೆನ್ಷನ್. ಅಯ್ಯೋ, ಈ ವಯಸ್ಸಿಗೆ ನೀವ್ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರೆ ಹೆಂಗೆ? ಇನ್ನೂ ಚಿಕ್ಕ ವಯಸ್ಸು, ಬಾರ್ಬಾರ್ದ್ ಕಾಯಿಲೆಲ್ಲ ಬಂದ್ಬಿಡ್ತವೆ. ಆಮೇಲೆ ತಿನ್ನೋದಕ್ಕಾಗಲ್ಲ. ತಗೊಳ್ಳಿ, ಹೋಗ್ಲಿ, ಒಂಚೂರು ಬಾಯ್ ಆಡ್ಸಿ. ನಂಗ್ ಬೇಡ, ನೀವೇ ತಿನ್ಕೊಳ್ಳಿ. ಸಿಕ್ಬಿಡ್ತು ಧನ್ವರಾಜ. ಏನದೆ ಅಂತ ಬಿರ್ನೆ ಓದ್ ಹೇಳಿ. ಹೇಳ್ತೀನಿ. ತಾಯಿ ಹೆಸರು ಗೌರಿ, ಊರು ಹಾಸನ, ಮಗು ಹೆಣ್ಮಗು, ತಂದೆ ಹೆಸರು ಶಂಕರ. ನಿಂತ್ಕೊಳ್ಳಿ. ಹಿಂಗ್ ಹಸ್ವಾಗ್ತಿದೆ ಅಂದ್ಯಲ್ಲ, ಅಲ್ಲಿ ನೋಡು, ಚಾಕ್ಲೇಟ್ಸು, ಫ್ರೂಟ್ಸು ಎಲ್ಲ ಇದೆ. ಏನ್ ಬೇಕೋ ತಗೊಳ್ಳುವಂತೆ ನಡಿ. ಚಾಕ್ಲೇಟ್ ಬೇಕಾ? ಯಾವ್ದು ಬೇಕು? ಚಾಕ್ಲೇಟ್ ಕೊಡಿ. ಎಲ್ಲಾರು ಸೀಕಿரம் வாங்க, அம்மா வந்திருக்காங்க, வாங்க. ಅಮ್ಮ, ಹೇಗಿದ್ದೀರಾ ಅಮ್ಮವ್ರೆ? ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ?
ரொம்ப சந்தோஷமாக்கம்மா. ಎಷ್ಟು ವರ್ಷ ಆಯ್ತಮ್ಮ ನಿಮ್ಮನ್ನ ನೋಡಿ? ಇಷ್ಟು ವರ್ಷ ಎಲ್ಲಿದ್ರಿ ನೀವು? ಇಷ್ಟು ವರ್ಷ ಆದ್ಮೇಲೆ ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು. ನನಗೂ ಅಷ್ಟೇ, ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. அம்மா உங்க பொண்ணம்மாவ எப்படி வளர்ந்துருக்கா பாருங்க. தம்பி அம்மாக்கு ஒரு சேர் கொண்டா, சீக்கிரம் வா. பாப்பா என்னம்மா வேணும்? சாக்லேட் வேணுமா? சாப்பிடுங்கம்மா. ಏನಮ್ಮ ನೀನು ನೀನು ದೊಡ್ಡ ಸೆಲೆಬ್ರಿಟಿ ಅನ್ಸುತ್ತಾ? ಇವರೆಲ್ಲ ನೋಡು ನಿನ್ನನ್ನ ಹೇಗ್ ಮಾತಾಡ್ಸ್ತಿದ್ದಾರೆ. ಸೆಲೆಬ್ರಿಟಿ ನಾನಲ್ಲ ಕಂದ, ಇವ್ರಗಳ ಪ್ರೀತಿ ದೊಡ್ಡದಷ್ಟೇ. ಹಿಂಗ ಹಸುವಾಗ್ತಿದೆ ಅಂದಿಲ್ಲ, ತಗೋತೀನಿ. ಪಾಪು ಎಷ್ಟು ಮುದ್ದಾಗಿದ್ದಾಳೆ. ಏನಮ್ಮ ನಿನ್ನ ಹೆಸರು? ಭೂಮಿ. ಹೆಸರು ನಿನ್ನಾಗೆ ಚೆನ್ನಾಗಿದೆ. ಎಲ್ಲಿ ನಿಮ್ ಯಜಮಾನ್ರು ನಿಮ್ ಜೊತೆ ಬಂದಿಲ್ವಾ? ಯಜಮಾನ್ರು ಅಂದ್ರೆ ಯಾರಮ್ಮ? ಅದೆಲ್ಲ ಆಮೇಲೆ ಹೇಳ್ತೀನಿ ಕಂದ. ಈಗ ನಿಂಗೆ ಹಸುವು ಅಂದೆ ತಾನೆ, ತಿನ್ನು, ಬೇಗ ಬೇಗ ತಿನ್ನು. ಭೂಮಿ ಭೂಮಿ ನನ್ ಮಗಳು, ಭೂಮಿ ನನ್ ಮಗಳು. ಬ್ರದರ್, ಭೂಮಿ ನನ್ ಮಗಳು ಬ್ರದರ್, ಭೂಮಿ ನನ್ ಮಗಳು. ಬ್ರದರ್, ಓಕೆ ಓಕೆ, ಫಸ್ಟ್ ನೀವು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಮ್ ಖುಷಿ ನೋಡ್ತೀರ ನನಗೂ ಖುಷಿ ಆಗ್ತಿದೆ. ಆದ್ರೆ ಭುವಿನೇ ನಿಮ್ ಮಗಳು ಅಂತ ಹೇಗೆ ಹೇಳ್ತೀರಾ? 100 ಗ್ಯಾರಂಟಿಯಿಂದ ಹೇಳ್ತೀನಿ ಬ್ರದರ್, ಭೂಮಿ ನನ್ ಮಗಳೇ. ನಾನ್ ಕಾರಣಾಂತರಗಳಿಂದ ಜೈಲ್ ಸೇರ್ಕೊಂಡಾಗ ಗೌರಿ 3 ತಿಂಗಳು ಗರ್ಭಿಣಿ. ಅಲ್ಲಿಂದ ಲೆಡ್ಜರ್ ನಾಗಿರೋ ಡೇಟ್ ಲೆಕ್ಕ ಹಾಕಿದ್ರೆ 6 ತಿಂಗಳು. ಅದು ಅಲ್ಲದೆ ಹೆಣ್ಣು ಮಗು. ಅವತ್ತಿಂದ ಇವತ್ತವರೆಗೂ ಲೆಕ್ಕ ಹಾಕಿದ್ರೆ 7 ವರ್ಷ. ಮೊನ್ನೆ ತಾನೇ ಭುವಿದ್ 7ನೇ ವರ್ಷದ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಬ್ರದರ್. ಅವತ್ತಿಂದ ಇವತ್ತಿಗೆ ಲೆಕ್ಕ ಹಾಕಿದ್ರೆ 7 ವರ್ಷ ಕರೆಕ್ಟ್ ಆಗಿ. ಅಂದ್ಮೇಲೆ ಭುವಿ ನನ್ ಮಗಳು, ನನ್ ಮಗಳು, ನನ್ ಮಗಳು. ನಮ್ಮಿಬ್ರು ಮಧ್ಯದಾಗೆ ರಕ್ತ ಸಂಬಂಧ ಅದೇ ಅಂತ ಗೊತ್ತಿಲ್ಲದೆ ಇದ್ರು ಅಪ್ಪ ಮಗಳಿಗಿಂತ ಹೆಚ್ಚಾಗಿದ್ವಿ ನಾವು. ಮಗಳಿಗಿಂತ ಒಂದ್ ಕೈ ಹೆಚ್ಚಾಗಿ ಪ್ರೀತಿ ಮಾಡಿವ್ನಿ ನಾನು. ಭುವಿನೂ ಅಷ್ಟೇ ಬ್ರದರ್, ನನ್ನನ್ನ ಅಪ್ಪ ಹೆಂಗಿಂತ ಹೆಚ್ಚಾಗಿ ಹಚ್ಕೊಂಡವಳೆ. ಇದಕ್ಕಿಂತ ಸಾಕ್ಷಿ ಬೇಕಾ? ಇದಕ್ಕಿಂತ ಸಾಕ್ಷಿ ಬೇಕಾ? ಭುವಿ ನನ್ನ ಮಗಳು ಅನ್ನೋದಕ್ಕೆ. ಏನೇ ಆಗಿರ್ಲಿ ಬ್ರದರ್, ನಿಮ್ ಖುಷಿ ನೋಡಿ ನನ್ಗೆ ತುಂಬಾ ಖುಷಿ ಆಗ್ತಿದೆ. ಆದಷ್ಟು ಬೇಗ ಮನೆಗೆ ಹೋಗಿ ನಿಮ್ ಮಗಳನ್ನ ಭೇಟಿ ಮಾಡಿ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಆದ್ರೆ ಅದಕ್ಕೂ ಮೊದ್ಲು ನಮ್ ಮನೆ ಹಾಳು ಮಾಡಿದ್ದೊಬ್ಳು ರಾಕ್ಷಸಿ ತಾವ್ ಮಾತಾಡ್ಬೇಕು. ಎಷ್ಟೊತ್ತಮ್ಮನಿ ಬ್ಯಾಡ್ ಬಾಯ್. ಏನ್ ಡಿ ಸಿ ಮೇಡಮ್, ನೀವು ಡಿ ಸಿ ಆದ್ಮೇಲೆ ಈ ಬಡಪಾಯಿ ಎಸ್ ಪಿನೇ ಮರ್ತ್ಬಿಟ್ಟಿದೀರಾ?